ಮೈಸೂರಲ್ಲಿ ಫುಲ್ ಜಿಟಿ ಜಿಟಿ ಮಳೆಗಳು, ಜೋರಾಗಿ ಬರೋದು ಇಲ್ಲ, ನಿಂತ್ಕೊಳ್ಳೋದು ಇಲ್ಲ. ಇವುಗಳ ಮಧ್ಯೆ ನಮಗ್ ಸಿನಿಮಾ ನೋಡಕ್ ಟೈಮು ಕೊಡ್ತಾ ಇಲ್ಲ. ಏನೇ ಪ್ರಾಬ್ಲಮ್ ಆದ್ರೂ ಏನಾದ್ರೂ ಒಂದ್ ಸರ್ಕಸ್ ಮಾಡ್ಲೇಬೇಕಲ್ವಾ? ಹೆಂಗೆ ಆದ್ರೂ ಸರಿ ಬಿಡಬಾರ್ದು. ಇವತ್ತು ಫಸ್ಟ್ ಶೋ ಜುರಾಸಿಕ್ ವರ್ಲ್ಡ್ ರೀಬರ್ತ್. ಫಸ್ಟ್ ಟೈಮ್ ಈ ಸಿನಿಮಾನ ಅಂದ್ರೆ ಈ ಸಿನಿಮಾದ ಫ್ರೆಂಚೈಸ್ ಒಳಗಡೆ ಬಂದಿರೋ ನಂಬರ್ 1 ಸಿನಿಮಾ ಜುರಾಸಿಕ್ ಪಾರ್ಕ್. ಈ ಸಿನಿಮಾ ನೋಡಿದಾಗ ಬಿಗ್ಗೆಸ್ಟ್ ಫ್ಯಾನ್ ಆಗ್ಬಿಟ್ಟೆ. ಏನ್ ಇಂತ ಕ್ರಿಯೇಚರ್ ಗಳ ಮಧ್ಯೆ ಜನಗಳು ಹೋಗಿ ಈ ತರ ಆಟ ಆಡ್ತಾವ್ರಲ್ಲ, ನಿಜವಾಗ್ಲೂ ನಡೀತಾ ಇರ್ಬೇಕು ಈ ತರ ಅಂತ ಆವಾಗ್ಲೇ ಊಹೆ ಮಾಡ್ಕೊಂಡ್ಬಿಟ್ಟಿದೆ. ಏನ್ ಇಷ್ಟುದ್ದ ಇದ್ನೇನೋ ಅವಾಗ ಒಂದ್ 10ನೇ ಕ್ಲಾಸ್ ಚೈಲ್ಡ್ ಚಪಾತಿ ಅದೇ ಕ್ಯಾಟಗರಿಗೆ ಸೇರ್ತಾ ಟೆಕ್ನಾಲಜಿನೂ ಕೂಡ ಡೆವಲಪ್ ಆಗ್ತಾ ನೆಕ್ಸ್ಟ್ ಲೆವೆಲ್ ಸಿನಿಮಾಗಳನ್ನ ಆಡಿಯನ್ಸ್ ಗಳಿಗೆಲ್ಲ ತೋರಿಸ್ಬಿಟ್ರು. ಬಟ್ ಈ ಸಿನಿಮಾದ ಮೇಲೆ ಇರುವಂತ ಎಕ್ಸ್ಪೆಕ್ಟೇಷನ್ ತುಂಬಾನೇ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆಡಿಯನ್ಸ್ ಗಳು, ನಿಮ್ಗೆ, ನಮ್ಗೆ ಎಲ್ರಿಗೂ ಕೂಡ ಅದನ್ನ ಬ್ರೇಕ್ ಮಾಡ್ಬಿಡ್ತು ಈ ಸಿನಿಮಾ. ಅಂದ್ರೆ ಬ್ರೇಕಪ್ 2. ಮೊದಲನೇದಾಗಿ ಇದು ಫ್ರೆಶ್ ಸಿನಿಮಾ. ಹಿಂದೆ ಬಂದಿರುವಂತ ಚಾಪ್ಟರ್ ಗಳು ಯಾವ್ದಕ್ಕೂ ಕೂಡ ಇದು ಸಂಬಂಧ ಪಡಲ್ಲ. ಅವೇ ಬೇರೆ, ಇದೇ ಬೇರೆ. ಕ್ಯಾರೆಕ್ಟರ್ ಗಳೆಲ್ಲ ಫುಲ್ ಚೇಂಜ್, ಡೈರೆಕ್ಟರ್ ಗಳು, ಕ್ರೂಸ್ ಗಳು ಎಲ್ಲ ಫುಲ್ ಚೇಂಜ್, ಜೊತೆಗೆ ಡೈನೋಸರ್ ಚೇಂಜ್. ಜುರಾಸಿಕ್ ವರ್ಲ್ಡ್ ಅಂದ ತಕ್ಷಣ ಫಸ್ಟ್ ನೆನಪಾಗದೇನೋ ಡೈನೋಸರ್. ಅದ್ರ ಮೇಲೆ ವರ್ಕ್ ತುಂಬಾನೇ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ರು ಕೂಡ ಮೇನ್ ಆಗಿ ನಿಂತ್ಕೊಳ್ಳೋದು ಬೇಸ್ಮೆಂಟ್ ಸ್ಟೋರಿ ಒಳಗಡೆ ತಾನೆ. ಅದೇ ಇಲ್ಲ ಈ ಸಿನಿಮಾದಲ್ಲಿ. ತುಂಬಾ ದೂರದಲ್ಲಿರುವಂತ ಐಲ್ಯಾಂಡ್ ಹೋಗ್ತಾರೆ. ಮೋರ್ ದೆನ್ 7 ಪೀಪಲ್ಸ್. ಇದರಲ್ಲಿ ಮೇನ್ ಲೀಡ್ ಅಲ್ಲಿ ಇರೋದು ಸ್ಕಾರ್ಲೆಟ್ ಜಾನ್ಸನ್. ಹಿಂದೆ ಬಂದಿರುವಂತ ಜುರಾಸಿಕ್ ವರ್ಲ್ಡ್ ಅಲ್ಲಿ ಮಾರ್ವಲ್ ಒಳಗಡೆ ಆಕ್ಟ್ ಮಾಡುವಂತ ಕ್ರಿಸ್ ಪ್ರ್ಯಾಟ್, ಇವ್ರನ್ನ ಎತ್ತಾಕೊಂಡಿದ್ರು ವರ್ಲ್ಡ್ ಗೆ ನೀನೇ ಕರೆಕ್ಟ್ ಆಗಿರ್ತೀಯ, ನೀನೇ ಮಾಡು ಅಂತ. ಇನ್ನ ಸ್ಟೋರಿ ಚೇಂಜ್ ಮಾಡ್ಕೊಂಡು ಹೊಸದಾಗಿ ಬಂದಿರುವಂತ ಈ ರೀಬರ್ತ್ ಗೂ ಕೂಡ ಮಾರ್ವಲ್ ಕ್ಯಾರೆಕ್ಟರ್ ನೇ ಯಾಕೆ ಪಿಕ್ ಮಾಡಬಾರ್ದು ಅಂತ ಬ್ಲಾಕ್ ವಿಡೋನ ಎತ್ತಾಕೊಂಡ್ ಬಂದವ್ರೆ. ಯಾಕಂದ್ರೆ MCU ಒಳಗಡೆ ಆಕ್ಟ್ ಮಾಡಿರುವಂತ ಆಕ್ಟರ್ಸ್ ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲಾ ಕಡೆ. ಕ್ರಿಸ್ ಈವನ್ಸ್, ಕ್ರಿಸ್ ಹೆಮ್ಸ್ವರ್ತ್, ಟಾಮ್ ಹ್ಯಾಲೆಂಡ್, ಟೋನಿ ಸ್ಟಾರ್ಕ್, ಇವಾಗ ಸ್ಕಾರ್ಲೆಟ್ ಜಾನ್ಸನ್. ಅದಕ್ಕೆ ಎಲ್ಲಾ ಕಡೆ ಯೂಸ್ ಮಾಡ್ಕೊತಾರೆ ಇವ್ರ ಮುಖಗಳನ್ನೇ. ಇವಾಗ ಈ ಸಿನಿಮಾ ಆ ಐಲ್ಯಾಂಡ್ ಗೆ ಅಷ್ಟೊಂದ್ ಜನ ಎಲ್ಲ ಹೋದ್ಮೇಲೆ ಎಲ್ಲಾ ಪ್ರಾಣಿಗಳ ಮೇಲೂ ಅಟ್ಯಾಕ್ ಮಾಡ್ತಾರೆ. DNA ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡು ಇಡೀ ವರ್ಲ್ಡ್ ಗೆ ಮೆಡಿಸಿನ್ ಕ್ರಿಯೇಟ್ ಮಾಡೋದಕ್ಕೆ. ಯಾವ ಪ್ರಾಣಿನ ಇವ್ರು ಅಟ್ಯಾಕ್ ಮಾಡ್ತಾರೋ ಇಲ್ಲ ಆ ಪ್ರಾಣಿನೇ ಇವ್ರನ್ನ ಅಟ್ಯಾಕ್ ಮಾಡುತ್ತೋ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿ ಒನ್ ಟೈಮ್ ನೋಡ್ಕೊಂಡು ಟೈಮ್ ಪಾಸ್ ಮಾಡಬಹುದು ಆರಾಮಾಗಿ. ಸ್ಟೋರಿ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ. ಬಟ್ ವಿಚಿತ್ರವಾಗಿರೋ ಡೈನೋಸರ್ ಗಳನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಬೇಕು ಅಂದ್ರೆ ಒನ್ ಟೈಮ್ ವಿಸಿಟ್ ಮಾಡಬಹುದು. ಯು ಕ್ಯಾನ್ ಗೋ. ಇನ್ನು ಈ ಸಿನಿಮಾನ ಡೈರೆಕ್ಟ್ ಮಾಡೋದು ಗ್ರೆತ್ ಎಡ್ವರ್ಡ್ಸ್. ಇಲ್ಲಿ ಇವ್ರದ್ದು ಪ್ರಾಬ್ಲಮ್ ಏನು ಇಲ್ಲ. ಏನಂದ್ರೆ ಡೈರೆಕ್ಷನ್ ಮಾತ್ರ ಮಾಡವ್ರೆ. ಇವ್ರ ಹಿಂದೆ ಬಂದಿರುವಂತ ಸಿನಿಮಾಗಳು ಕೂಡ ಆ ಲೆವೆಲ್ ಅಲ್ಲೇ ಹೆಸರು ಮಾಡಿದಾವೆ. ಕ್ರಿಯೇಟರ್ಸ್, ಗಾಡ್ಜಿಲ್ಲಾ 2014ರಲ್ಲಿ ಬಂದಿರೋದು. ಹೊಡೆತ ಎಲ್ಲಿ ಬಿದ್ದಿರೋದು ಅಂದ್ರೆ ಈ ಸಿನಿಮಾಗೆ ಸ್ಟೋರಿ ಬರ್ದಿರೋರು ಡೇವಿಡ್ ಕಿಯಾಪ್. ಈ ಸಿನಿಮಾಗೆ ಸ್ಟೋರಿನ ನೆಟ್ಟಿಗೆ ಬರೆದು ಬಿಟ್ಟಿದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೆಸರು ಮಾಡಿರೋದೇನೋ. ರಾಟನ್ ಟೊಮ್ಯಾಟೊ ಒಳಗಡೆ ಕ್ರಿಟಿಕ್ಸ್ ಗಳೆಲ್ಲ ಯಾವ ರೀತಿ ರಿವ್ಯೂ ಕೊಟ್ಟಿದ್ದಾರೆ ಅಂದ್ರೆ ಬೋಗಸ್, ಅಷ್ಟಕ್ಕಷ್ಟೇನೆ, ಅಂತದೇನಿಲ್ಲ. ಇನ್ನು ಈ ಸಿನಿಮಾದ ಒಳಗಡೆ ಬೇಡದಿರೋಂತ ಕೆಲವೊಂದಷ್ಟು ಸೀನ್ಸ್ ಗಳನ್ನು ಕೂಡ ಆಡ್ ಮಾಡೋರೆ. ಟೋಟಲ್ ಆಗಿ 2.25 ಗಂಟೆ ಇರೋದು ಸಿನಿಮಾ. ನಾರ್ಮಲ್ ಆಗಿ ಇದು 2 ಗಂಟೆ ಒಳಗಡೆ ಮುಗಿಯೋಂತದ್ದಾಗಿತ್ತು. ಸ್ಟಾರ್ಟಿಂಗ್ ಓಪನಿಂಗ್ ಸೀನ್ ಅಲ್ಲೇ ಗೊತ್ತಾಗ್ಬಿಡ್ತಿದೆ ಸೈಂಟಿಸ್ಟ್ ಗಳು ಏನೋ ಒಂದು ಹೊಸ ಕ್ರಿಯೇಚರ್ ನ ಕ್ರಿಯೇಟ್ ಮಾಡ್ತಾವ್ರೆ. ಐನೋ ಈ ಸಿನಿಮಾದಲ್ಲಿ ಬ್ಯಾಡವಾಗಿತ್ತು, ಸುಮ್ನೆ ಇರ್ಲಿ ಅನ್ಬಿಟ್ಟು ತುರ್ಕವ್ರೆ. ಅಂಡ್ ಒನ್ ಥಿಂಗ್, ಹಿಂದೆ ಬಂದಿರುವಂತ ಜುರಾಸಿಕ್ ಪಾರ್ಕ್ ಸಿನಿಮಾಗಳನ್ನು ಕೂಡ ನೋಡ್ಕೊಂಡ್ ಬನ್ನಿ. ಈ ಸ್ಟೋರಿ ಲೈನ್ ಏನ್ ನಡೀತಾ ಇರ್ತಿದೋ ಅದ್ರ ಒಳಗಡೆಗೆ ಒಂದ್ ಫ್ಯಾಮಿಲಿ ಎಂಟ್ರಿ ಕೊಡ್ತಿದೆ. ಎಲ್ಲಾ ಕಡೆನೂ ಕೂಡ ಈ ಸಿನಿಮಾದಲ್ಲೂ ಕೂಡ ಒಂದ್ ಫ್ಯಾಮಿಲಿ ಎಂಟ್ರಿ ಕೊಡ್ತಿದೆ. ಏನಕ್ಕೆ ಅವ್ರು ಏನ್ ಮಾಡಕ್ ಹೋಗಿದ್ರು ಅಲ್ಲಿ, ಅಂತದ್ ಏನ್ ಸಿಕ್ತಿತ್ತು ಅವ್ರಿಗೆ ಅಲ್ಲಿ. ಇವೆರಡು ಕೂಡ ಈ ಸಿನಿಮಾದಲ್ಲಿ ಇರಬಾರ್ದಾಗಿತ್ತು, ಆದ್ರೂ ಇರ್ಲಿ ಅನ್ಬಿಟ್ಟು ತುರ್ಕವ್ರೆ. ಅಂಡ್ ಒನ್ ಥಿಂಗ್, ನಾನಂತೂ ಎಕ್ಸೈಟ್ ಆಗ್ಬಿಟ್ಟೆ ಒಂದೇ ಒಂದ್ ಸೀನ್ ಗೆ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ದೊಡ್ಡ ಕ್ರಿಯೇಚರ್ ಬರ್ತದೆ. ನೋಡೋದಕ್ಕೆ ಏಲಿಯನ್ ಪ್ಲಸ್ ಡೈನೋಸರ್ ಎರಡು ಮರ್ಜ್ ಮಾಡ್ದಂಗಿತ್ತು. ಅಂದ್ರೆ ಸೈಂಟಿಸ್ಟ್ ಗಳೆಲ್ಲ ಅದ್ರ ಮೇಲೆ ಮ್ಯೂಟೇಶನ್ ಜನ್ನ ರನ್ ಮಾಡಿರ್ತಾರೆ. ಅದಕ್ಕೆ ಆ ಕ್ರಿಯೇಚರ್ ಬೆಳೆದು ಆ ಲೆವೆಲ್ ಅಲ್ಲಿ ಆಗ್ಬಿಟ್ಟಿರ್ತದೆ. ಒಟ್ನಲ್ಲಿ ಇದೊಂದು ಬಿಲೋ ಅವರೇಜ್ ಸಿನಿಮಾ. ಒನ್ ಟೈಮ್ ನೋಡ್ಕೊಂಡು ಮಾಡಕ್ ಏನು ಕೆಲಸ ಇಲ್ಲ, ಹೋಗ್ ಟೈಮ್ ಪಾಸ್ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಹೋಗಿದ್ ಬನ್ನಿ. ಇಲ್ಲ ನಂಗೆ ಸ್ಟೋರಿ ಮ್ಯಾಟರ್ ಆಯ್ತದೆ, ಸ್ವಲ್ಪ ಎಕ್ಸೈಟ್ಮೆಂಟ್ ಬೇಕು ಅನ್ನೋದಾದ್ರೆ ಈ ಸಿನಿಮಾ ನಿಮ್ಗಲ್ಲ, ಮರ್ತ್ಬಿಡಿ. ಇಲ್ಲ ಬರೀ ಪ್ರಾಣಿಗಳನ್ನ ನೋಡ್ಕೊಂಡ್ ಮಜಾ ತಗೋತೀನಿ ಅನ್ನೋರು ಕೂಡ ಹೋಗ್ಬೋದು, ನೋಡ್ಕೊಂಡ್ ಮಜಾ ತಕೊಳ್ಳಿ. ಅಷ್ಟನ್ಬಿಟ್ರೆ ಈ ಸಿನಿಮಾದಲ್ಲಿ ಅಂತದ್ ಏನು ಇಲ್ಲ. ಇಷ್ಟ ಹೇಳ್ತಾ ಮುಗಿಸ್ತೀನಿ. ಸಿಗ್ತೀನಿ ಮುಂದಿನ ನೋಡಿದರೆ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್